ಶಿಟ್, 200 crore ಪ್ರಾಜೆಕ್ಟ್ ಇದು. ಮೀಟಿಂಗ್ ಅಂತೂ ಮಿಸ್ ಮಾಡೋಕ್ಕೆ ಆಗಲ್ಲ. ಇವತ್ತು ಫೈನಲ್ ಸೈನ್ ಮಾಡೋದು ಅಂತ ಶಿವಗಾಮಿ ಹೇಳಿದ್ಲು. ಯಾವುದಕ್ಕೂ ಶಿವಗಾಮಿ ಮೇಡಮ್ಗೆ ಸಿಚುವೇಶನ್ ಇನ್ಫಾರ್ಮ್ ಮಾಡಿಬಿಡ್ತೀನಿ ಸರ್. ಮೇಡಮ್ ಮೆಸೇಜ್ ಕಳಿಸಿದ್ದಾರೆ ಸರ್. ಓ ಹೌದಾ? ಮೇಡಮ್ ಬೇಗ ಬರ್ತಾರಂತೆ ಸರ್. ಮೀಟಿಂಗ್ ಹೋಗಿಲ್ಲ ಅಂದರೆ ಕಂಪ್ನಿಗೆ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಕಂಪ್ನಿ ಹೆಸರು ಬೇರೆ ಹಾಳಾಗುತ್ತೆ. ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಫೈಲು ಯಾರ ಹತ್ರ ಇದೆ? ಆ ಫೈಲ್ ಸಿಗುತ್ತಾ? ಅದು ಅಶೋಕ್ ಸರ್ ಹತ್ರನೇ ಇದೆ ಸರ್. ಶಿಟ್. ರಜನಿ ಅವ್ರಿಗೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರುತ್ತೆ, ಆದರೆ ಇಬ್ರು ಆಫೀಸಿಗೆ ಬಂದಿಲ್ಲ ಸರ್. ಇಬ್ರು ಬಂದಿಲ್ವಾ? ಇಲ್ಲ ಸರ್, ಟ್ರೈ ಮಾಡ್ತಾನೆ ಇದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಶೋಕ್ ಸರ್ ಅಂತೂ ಕಾಲ್ ಅಟೆಂಡೇ ಮಾಡ್ತಿಲ್ಲ. ಮೀಟಿಂಗ್ಗೆ ಹೋಗದೆ ಇರೋದಕ್ಕೂ ಆಗಲ್ಲ, ಯಾರಾದರೂ ಒಬ್ರು ಹೋಗ್ಲೇಬೇಕು. ಶಿವಗಾಮಿ ಬೇರೆ ಬಂದು ಕೇಳ್ತಾಳೆ. ಸರಿ, ಒಂದು ಕೆಲಸ ಮಾಡೋಣ, ನಾನೇ ಮೀಟಿಂಗಿಗೆ ಹೋಗಿ ಆದಷ್ಟು ಮ್ಯಾನೇಜ್ ಮಾಡ್ತೀನಿ. ಹೇಗಾದರೂ ಪ್ರಾಜೆಕ್ಟ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಅಶೋಕ್ ಅವ್ರು ಬಂದಮೇಲೆ ಅವ್ರ ಜೊತೆ ವ್ಯವಹಾರ ಕಂಟಿನ್ಯೂ ಮಾಡಲಿ. ಏನು ಪ್ರಿಪ್ರೇಷನ್ ಇಲ್ಲದೆ ಹೇಗೆ ಸರ್ ನೀವು ಮೀಟಿಂಗ್ ಹೋಗ್ತೀರಾ? ಪ್ರೆಸೆಂಟೇಷನ್ ಕೊಡೋದಕ್ಕೆ ನಿಮ್ಮ ಹತ್ರ ಮೆಟೀರಿಯಲ್ ಇಲ್ವಲ್ಲ. ಹಾಗಂತ ಮೀಟಿಂಗ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಲ್ಲ ಕಿರಣ್. ಆಗೇನಾದರೂ ಕ್ಯಾನ್ಸಲ್ ಮಾಡಬೇಕಾಗಿದ್ರೆ ಮೊದಲೇ ಮಾಡಬೇಕಾಗಿತ್ತು. ಇನ್ನು 1 ಅವರಲ್ಲಿ ಮೀಟಿಂಗು. ನಿಮಗೂ ಮೀಟಿಂಗ್ ಇದೆ ಅಂತ ಹೇಳಿದಾರಲ್ವ ಸರ್? ನನ್ನ ಮೀಟಿಂಗ್ ಇದೆ, ಓಕೆ. ಏನು ಮಾಡೋದಕ್ಕಾಗಲ್ಲ, ಅದು 10 ಕೋಟಿ ಪ್ರಾಜೆಕ್ಟು, ಇದು 200 ಕೋಟಿ ಪ್ರಾಜೆಕ್ಟು. ಹೇಗಾದರೂ ಮಾಡಿ ಇದನ್ನು ಉಳಿಸ್ಕೊಳ್ಳೋಣ. ಅದು ಸರಿ, ಎಲ್ಲಿ ಮೀಟಿಂಗು? MG ರೋಡ್ ಟ್ರಿನಿಟಿ ಸರ್ಕಲ್ ಹತ್ರ ಸರ್. ಸರಿ, ನನಗೆ ಲೊಕೇಶನ್ ಸೆಂಡ್ ಮಾಡಿ, ನಾನು ಈಗಲೇ ಹೊಡ್ತೀನಿ. ಸರಿ ಸರ್, ನಾನು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿ ಈಗಲೇ. ಬೇಡ, ಮುಟ್ಬೇಡಿ, ಹತ್ರ ಬರಬೇಡಿ. ಇಲ್ಲ ರಜನಿ, ನಾನು ಅಶೋಕ್. ಹೆದರ್ಕೋಬೇಡ ರಜನಿ, ಹೆದರ್ಕೋಬೇಡ. ಸಾರಿ, ನೆನ್ನೆ ರಾತ್ರಿ ಏನಾಯ್ತು ಅಂತ ನೆನಪಾಗ್ತಿಲ್ಲ. ಆ್ಯಕ್ಚುಲಿ ಏನಾಯ್ತು? ಇಲ್ಲ, ಏನೂ ಇಲ್ಲ ಬಿಡಿ. ರಜನಿ, ಯಾಕೆ ಹೇಳ್ತಿದ್ಯಾ? ಅಳ್ಬೇಡ. ಬೇಡ ಅಶೋಕ್, ಪ್ಲೀಸ್. ಓಕೆ. ಬೇಡ, ಹತ್ರ ಬರಬೇಡಿ. ಅಯ್ಯೋ ರಜನಿ, ಕೇಳಿಸ್ಕೊಳ್ಳಿ. ಬೇಡ ಅಶೋಕ್. ದಯವಿಟ್ಟು ನಾನು ಒಬ್ಳಲ್ಲೇ ಬಿಟ್ಟು ಹೊರಟೋಗಿ, ಪ್ಲೀಸ್. ಆಯ್ತು. ಅಲ್ಬೇಡ ಪ್ಲೀಸ್. ಓಕೆ. ಏನ್ ನೋಡ್ತಾ ಇದ್ದೀರಾ ರಜನಿ ಅವರೇ? ಓ, ಅಶೋಕ್ ಹೋದ್ನೋ ಇಲ್ವೋ ಅಂತ ನೋಡ್ತಾ ಇದ್ದೀರಾ? ನೀನು ಅಶೋಕ್ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಶೋಕ್ ಕೇಳ್ತಾ ಇದ್ದ ಏನಾಯ್ತು ಅಂತ.
ರಾತ್ರಿ ಏನಾಯ್ತು ಅಂತ ಹೇಳ್ಬೇಕಾಗಿತ್ತು ತಾನೇ ನೀನು. ಅಲ್ಲ ಏನಾಯ್ತು? ಏನೂ ಆಗಿಲ್ವಲ್ಲ? ಓ, ಏನೂ ಆಗಿಲ್ಲ ಅಲ್ಲ? ನಿಮ್ಗೇನು ಗೊತ್ತಿಲ್ಲ ಅಲ್ವಾ ರಜನಿ ಅವರೇ? ಅಶೋಕ್ ರಾತ್ರಿ ಏನಾಯ್ತು ಅಂತ ಕೇಳ್ತಾನೆ ಇದ್ರು, ಆನ್ಸರ್ ಮಾಡದೆ ಅಳ್ತಾನೆ ಇದ್ದೀರಾ. ಹಾಗಿದ್ಮೇಲೆ ಅಲ್ಲಿ ಏನೋ ನಡೆದಿದೆ, ನಿಜ ತಾನೆ? ಇಲ್ಲ, ಆ ಥರದ್ದೇನೂ ಆಗಿಲ್ಲ. ಓ, ಏನೂ ಆಗಿಲ್ಲ ಅಲ್ವಾ? ಹಾಗಿದ್ಮೇಲೆ ನೋಡಿ, ಇದರಲ್ಲಿರೋದೇನು? ಈ ವಿಡಿಯೋ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಅಂದ್ರೆ ನನ್ನ ತಮ್ಮಂದ್ರು ಜೈಲ್ಗೆ ಹೋಗಿದ್ದು, ಮನೆ ಓನರ್ ನನ್ನ ಮನೆಯಿಂದ ಆಚೆ ಹಾಕಿದ್ದು, ನೀವು ನನಗ್ ಸಹಾಯ ಮಾಡ್ತೀನಿ ಅಂತ ಈ ಮನೆ ಕರ್ಕೊಂಡ್ ಬಂದಿದ್ದು, ಅಶೋಕ್ ಅವ್ರಿಗೆ ಕಂಠ ಪೂರ್ತಿ ಕುಡ್ಸಿದ್ದು, ನನಗ್ ಫೋನ್ ಮಾಡಿ ಬರೋಕ್ ಹೇಳಿದ್ದು, ಇದ್ಯಾವುದೋ ಆಕಸ್ಮಿಕ ಅಲ್ಲ. ಯಾವುದು ಆಕಸ್ಮಿಕ ಅಲ್ಲ. ಎಲ್ಲನೂ ಮಾಸ್ಟರ್ ಪ್ಲಾನ್, ನಂದೇ ಮಾಸ್ಟರ್ ಪ್ಲಾನ್.